ಪ್ರಮುಖವಾಗಿ ಈ ಕೃತ್ಯಕ್ಕೇನು ಸಂಚು ರೂಪಿಸಿ ಕೃತ್ಯ ಮಾಡಿದ್ರು, ಈ ವಿಜಯಲಕ್ಷ್ಮಿ ಸಾಯಿಸಿ, ಆಕ್ಸಿಡೆಂಟ್ ಮಾಡಿಸಿ ಸಾಯಿಸಿ, ಅವಳ ಏನು ಒಡವೆಗಳು ಮತ್ತು ಏನು ಹಣ ಕಿತ್ಕೊಂಡು ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಹೆಚ್ಚು ಕಡಿಮೆ ಇದು ಒಂಥರ ಮರ್ಡರ್ ಫಾರ್ ಗೇನ್ ಅನ್ನೋ ಥರ ಒಂದು ಪ್ಲ್ಯಾನ್ ಮಾಡಿದರು. ಅದನ್ನೆಲ್ಲ ನಮ್ಮ ಅಧಿಕಾರಿಗಳು ಒಳ್ಳೆಯ ಕೆಲಸವನ್ನು ಮಾಡಿ ತಕ್ಷಣ ಎಲ್ಲ ಆರೋಪಿತರನ್ನು ಬಂಧಿಸುವಲ್ಲಿ ಕೂಡ ಯಶಸ್ವಿಯಾಗಿದ್ದಾರೆ. ಮಂಜುನಾಥ್ ಬೇಸಿಕಲಿ ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ ಮತ್ತು ಬೇರೆ ಬೇರೆ ಪೊಲೀಸ್ ಠಾಣೆಯಲ್ಲಿ ಒಟ್ಟು ಈತನ ಮೇಲೆ ಕೊಲೆ ಮತ್ತು ಅಟೆಂಪ್ಟ್ ಟು ಮರ್ಡರ್, ಬೇರೆ ಬೇರೆ ಪ್ರಾಪರ್ಟಿ ಅಫೆನ್ಸ್, ಈ ಥರದ್ದು ಒಂದು 5 ಪ್ರಕರಣಗಳಿದೆ. ಮತ್ತು ಇವರು ಏನಂತಂದರೆ ಬೇರೆ ಏನು ಕೂಲಿ ಕೆಲಸ ಆ ಥರದ ಕೆಲಸ ಮಾಡ್ಕೊಂಡಿದ್ದಂಥವನು. ಇದರಲ್ಲಿ ಪ್ರಮುಖವಾಗಿ ಈ ಮಹಿಳೆಯನ್ನು ಏನು ಸಾಯಿಸಿ ಆ ಆಸ್ತಿಯನ್ನು ಏನು ಪ್ರಾಪರ್ಟಿಯನ್ನು ಕಿತ್ಕೊಂಡು ಹೋಗೋದ್ರಲ್ಲಿ ಆದರೂ ಕೂಡ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಪ್ಲಾನ್ ಯಾರು ಸರ್? ಸೊ ಮೇನ್ಲಿ A5 ಚೇತನ್ ಇವರಿಗೆಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ. ಉಳಿದವರೆಲ್ಲ ಕೂತ್ಕೊಂಡು ಒಟ್ಟಿಗೆ 5 ಜನ ಒಬ್ಬೊಬ್ರು ಒಂದೊಂದು ವರ್ಕ್ ಡಿಸ್ಟ್ರಿಬ್ಯೂಷನ್ ಮಾಡಿಕೊಂಡು ಪ್ಲ್ಯಾನ್ ಮಾಡ್ಕೋತಾರೆ. ಯಾರು ವಾಚ್ ಮಾಡಬೇಕು, ಯಾರು ಆ ಬೈಕನ್ನು ಓಡಿಸ್ಬೇಕು, ಯಾರು ಆಟೋ ತೊಗೊಂಡು ಬರಬೇಕು, ಆಸ್ಪತ್ರೆಗೆ ಯಾರು ಶಿಫ್ಟ್ ಮಾಡಬೇಕು, ಈ ರೀತಿ ಟೋಟಲ್ ಎಲ್ಲರೂ ವರ್ಕ್ ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ಒಂದು ಕಡೆ ಕೂತ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿಂದ ಹೋಗಿ ಎಕ್ಸಿಕ್ಯೂಟ್ ಮಾಡ್ತಾರೆ. ಮಹಿಳೆ ಸಂಬಂಧಿಕಳಿಲ್ಲ, ಬಟ್ ಈ ಚೇತನ್ ಅನ್ನೋನು ಇವ್ರ ಜೊತೆ ಇವ್ರ ಹತ್ರ ಹಣ ಕೊಡೋದು ಮಾಡ್ತಿರ್ತಾನೆ. ಅವನಿಗೆಲ್ಲ ಇವ್ರ ಬಗ್ಗೆ ವಿವರ ಗೊತ್ತಿರ್ತದೆ. ಈ ಮಹಿಳೆ ಅಂದರೆ ಹಣ ತೊಗೊಳೋದು ವ್ಯವಹಾರ ಆ ಥರ ಮಾಡ್ತಾರೆ ಮೃತ ವಿಜಯಲಕ್ಷ್ಮಿ ಅವರು. ಸೊ ಅವನು ಇವ್ರ ಕಂಪ್ಲೀಟ್ ಇನ್ಫಾರ್ಮೇಷನ್ ಎಲ್ಲ ಇವ್ರಿಗೆ ಶೇರ್ ಮಾಡ್ತಾನೆ. ಏನು ವಿಶೇಷವಾದ ಕೆಲಸ ಏನಿಲ್ಲ, ಜಸ್ಟ್ ಹಣಕಾಸಿನ ಸಹಾಯ ಮಾಡೋದು ಆ ಥರ ಒಬ್ಬಳೇ ಮಹಿಳೆ ಇರ್ತಾರೆ. ಸೊ ತನ್ನ ಜೀವನ ಸಾಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಕಂಪ್ಲೇಂಟ್ ಅಲ್ಲಿ ಮನೆಗೆ ಈ ಥರ ಆಗ್ತಾ ಇದೆ, ಇವ್ರು ಕಳ್ತನಕ್ಕೆ ಬಂದಿತ್ತು ಮತ್ತು ಆಕ್ಸಿಡೆಂಟ್ ಆಗಿತ್ತು, ಇದು ಹೆಂಗೆ ಹೊರಗಡೆ ಬರುತ್ತೆ? ಸ್ಟಾರ್ಟಿಂಗ್ ಯಾರು ಕಂಪ್ಲೇಂಟ್ ಕೊಡ್ತಾರೆ? ಫಸ್ಟ್ ಆಕ್ಸಿಡೆಂಟ್ ಕೇಸ್ ಆಗ್ತದೆ, ಇವರೇ ಹೋಗಿ MLC ಮಾಡಿಸ್ತಾರೆ. ಇವರೇ MLC ಮಾಡಿಸ್ತಾರೆ. ಅದ್ರ ಪ್ರಕಾರ ಆಕ್ಸಿಡೆಂಟ್ ಕೇಸ್ ಆಗ್ತದೆ. ಸೊ ಅಂದರೆ ಇವರೇ ಕಂಪ್ಲೇಂಟ್ ಕೂಡ ಇವರೇ ಕೊಟ್ಟಾರೆ ಆಕ್ಸಿಡೆಂಟಿಗೆ. ಸೊ ಸಬ್ಸಿಕ್ವೆಂಟ್ಲಿ ಇನ್ಸಿಡೆಂಟ್ ನಾವು ಸ್ಪಾಟ್ ಎಲ್ಲ ವೆರಿಫೈ ಮಾಡುವಾಗ ಸಸ್ಪಿಷಿಯಸ್ ಆಗಿ ಕಾಣ್ತದೆ. ಎರಡನೇದು ಇವನು ಕೀ ತೊಗೊಂಡು ಒಬ್ಬ ಇದಕ್ಕೆ ಹೋಗ್ತಾನೆ, ಇಮಿಡಿಯೇಟ್ಲಿ ಅಜ್ಜಿ ಮನೆಗೆ ಹೋಗ್ತಾನೆ. ಅಲ್ಲಿ ಓನರ್ ನೋಡ್ತಾರೆ. ಸೊ ಅವ್ರಿಗೆ ಕೂಡ ಡೌಟ್ ಬರ್ತದೆ, ಇವನು ಯಾರು ಈ ಮನೆ ಕೀ ತೊಗೊಂಡು ಬಂದಿದ್ದಾನೆ ಅಂತ. ಅವರು ಇಂಥವನು ಕೀ ತೊಗೊಂಡು ಬಂದಿದ್ದಾನೆ ಇಲ್ಲಿ ಮನೆದು ಅಂತ ಆಧಾರ್ ಕಾರ್ಡ್ ತೊಗೊಳ್ಳಿಕ್ಕೆ ಬಂದಿದ್ವಿ ಅಂತೇಳಿ ನೆಪ ಮಾಡಿ ಹೋಗ್ತಾರೆ. ಬಟ್ ಅದು ಡೌಟ್ ಬಂದು ಅವರು ಕೂಡ ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಅವ್ರ ಬೇಸ್ ಮೇಲೆ ನಾವೊಂದು ಕೇಸ್ ಮಾಡ್ಕೊತೀವಿ. ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಕ್ರಿಮಿನಲ್ ಕೇಸ್ ಆಗುತ್ತೆ, ವಿಜಯನಗರ ಪೊಲೀಸ್ ಸ್ಟೇಷನಲ್ಲಿ ಒಂದು ಟ್ರಾಫಿಕ್ ಕೇಸ್, ಆಕ್ಸಿಡೆಂಟ್ ಕೇಸ್ ಆಗುತ್ತೆ. ಸೊ ಮಹಾಲಕ್ಷ್ಮಿ ಲೇಔಟ್ ಕೇಸ್ ಏನಾಗಿತ್ತು ಅದನ್ನು ನಾವು ಇನ್ವೆಸ್ಟಿಗೇಷನ್ ಡೆವಲಪ್ ಮಾಡಿ ಸಬ್ಸಿಕ್ವೆಂಟ್ಲಿ ಎಲ್ಲ ರಿವೀಲ್ ಆದಮೇಲೆ ನಾವು ಅದನ್ನು ಕೊಲೆ ಪ್ರಕರಣವಾಗಿ ಇದನ್ನು ಮಾಡಿಕೊಂಡು ಪರಿವರ್ತನೆ ಮಾಡಿಕೊಂಡು ಈ ಟ್ರಾಫಿಕಲ್ಲಿ ಏನು ಕೇಸ್ ಆಗಿತ್ತು ಅದನ್ನು ಕೂಡ ಇದೇ ಕೇಸಲ್ಲಿ ಮರ್ಜ್ ಮಾಡ್ಕೊಂಡು ಈಗ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಮಹಿಳೆ ಯಾವಾಗ ಮೃತಪಟ್ಟಿದ್ದು ಯಾವಾಗ? ಇಮಿಡಿಯೇಟ್ ಸ್ಪಾಟಲ್ಲಿ ಸತ್ತೋಗ್ತಾರೆ? ಇಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ಮೇಲೆ ಹಾಸ್ಪಿಟ್ಲಲ್ಲಿ ಡೆತ್ ಆಗಿದ್ದಾರೆ. ಆಲ್ಮೋಸ್ಟ್ 1 ವೀಕ್ ಟ್ರೀಟ್ಮೆಂಟ್ ಆಗ್ತಾ ಇರ್ತದೆ, ಸಬ್ಸಿಕ್ವೆಂಟ್ಲಿ ಡೆತ್ ಆಗ್ತಾರೆ. ಈ ಆರೋಪಿ ಮಂಜುನಾಥ್ ಆಕೆ ಇಬ್ಬರು ಒಂದೇ ದಿನ ಸತ್ತಿದ್ದಾರೆ? ನೋ, ಇಲ್ಲ, ಮುಂಚೆ ಅವರು ಇದಾಗಿದೆ, ಡೇಟ್ ಬೇರೆ ಬೇರೆ ಇದೆ. ಇಬ್ಬರು ಒಂದೇ ದಿವಸ ಅಲ್ಲ, ಬೇರೆ ಬೇರೆ ದಿವಸ.